ನಮ್ ತರ ಕೆಲಸ ಮಾಡೋರ್ಗೆ ತುಂಬಾ ಹೆಲ್ಪ್ ಇದೆ. ಬೆಳಗ್ಗೆ ಮಧ್ಯಾಹ್ನ ಒನ್ ಟೈಮ್ ಮತ್ತೆ 3:30-4 ಗಂಟೆಗೆ ಮತ್ತೆ ಊಟ ಸಿಗುತ್ತೆ. ಕೆಲಸ ಮಾಡೋರ್ಗೆ ಮತ್ತೆ ಸ್ಕೂಲ್ ಮಕ್ಕಳಿಗೆ, ಕಾಲೇಜ್ ಮಕ್ಕಳಿಗೆ, ಮತ್ತೆ ಎಷ್ಟು ಜನ ಅಂಗವಿಕಲರು ಇರ್ತಾರೆ, ನಿರ್ಗತಿಕರು ಇರ್ತಾರೆ. ತುಂಬಾ ಜನಕ್ಕೆ ಇಲ್ಲಿ ತುಂಬಾ ಉಪಯೋಗ ಇದೆ. ಆರಾಮಾಗಿ ಊಟ ಮಾಡ್ಬೋದು. ಎಷ್ಟೋ ಜನ ಹೋಟ್ಲು ಊಟಕ್ಕೆ ಕಷ್ಟ ಆಗುತ್ತೆ ದುಡ್ಡು ಕೊಡೋಕೆ, ಇಲ್ಲಿ ಆರಾಮಾಗಿ ಊಟ ಮಾಡ್ಬೋದು. ದೇವ್ರ ಪ್ರಸಾದ ಸಿಗೋದು ತುಂಬಾ ಪುಣ್ಯ. ನಮಸ್ಕಾರ. ನಮ್ಮ ಟಾಕ್ಸಿಟಿ ಚಾನೆಲ್ ನೋಡ್ತಿರುವಂಥ ಎಲ್ಲ ಹೃದಯವಂತರು ಕೂಡ ವೀಕ್ಷಕರ, ಇವತ್ತು ನಾವು ಬಂದಿದ್ದೀವಿ ಬೆಂಗಳೂರಿನ ಮಲ್ಲೇಶ್ವರಂ 11ನೇ ಕ್ರಾಸಲ್ಲಿರುವಂಥ ಯದುಗಿರಿ ಯತಿರಾಜ ಮಠ. ಈ ಒಂದು ಮಠವನ್ನು ಶ್ರೀಯುತ ರಾಮಾನುಜಾಚಾರ್ಯರು ಸ್ಥಾಪಿಸಲ್ಪಟ್ಟದ್ದಂತೆ. ಇಲ್ಲಿ ಕಳೆದ 12 ವರ್ಷಗಳಿಂದ ಪ್ರತಿದಿನ 1 ಗಂಟೆಗೆ ಬಿಸಿ ಬಿಸಿ ಆದಂಥ ಊಟವನ್ನು ಪ್ರಸಾದ ರೀತಿ ಹೊಟ್ಟೆ ತುಂಬ ಕೊಡ್ತಾ ಇರುವಂಥ ಈ ಒಂದು ಮಠಕ್ಕೆ ಬಂದಿದ್ದೀವಿ. ಇಲ್ಲಿ ಮಧ್ಯಾಹ್ನ 1 ಗಂಟೆಗೆ ಒಂದು ಸಾರಿ ಊಟವನ್ನು ಕೊಡ್ತಾರೆ, ಪ್ರಸಾದ ಅದು ಅಂದರೆ ಹೊಟ್ಟೆ ತುಂಬ ಕೊಡ್ತಾರೆ. ಆಮೇಲೆ ಮತ್ತೆ 3:30ರಿಂದ 4 ಗಂಟೆಗೆ ಒಂದು ಸಾರಿ ಕೊಡ್ತಾರೆ. ಅದು ಯಾಕೆ ಅಂತಂದರೆ ಸ್ಕೂಲ್ಗೆ ಹೋಗಿ ಬರುವಂಥ ಮಕ್ಕಳುಗಳಿಗೆ ಮನೆಗೆ ಹೋಗೋಷ್ಟರೊಳಗೆ ಕಷ್ಟ ಆಗುತ್ತೆ ಅಂತೇಳಿ ಸ್ಕೂಲ್ ಮಕ್ಕಳು ಒಂದು ಸಾರಿ ಮಧ್ಯಾಹ್ನ 3:30ರಿಂದ 4 ಗಂಟೆಗೆ ಒಂದು ಸಾರಿ ಪ್ರಸಾದವನ್ನು ಹೊಟ್ಟೆ ತುಂಬ ಊಟ ಕೊಡ್ತಿರುವಂಥ ಈ ಒಂದು ಜಾಗಕ್ಕೆ ಬಂದಿನಿ. ಏನು ವಿಶೇಷ ಅಂದರೆ ಗ್ಯಾಸು ಪ್ರಾಬ್ಲಮ್ ಆಗಿ ಎಷ್ಟೋ ಹೋಟ್ಲ್ಗಳು ಮುಚ್ಚೋಗಿದ್ರು ಈ ಒಂದು ಮಠದಲ್ಲಿ ನಿಂತಿಲ್ಲ. ಬನ್ನಿ ಆ ಪ್ರಸಾದ ಮಹತ್ವವನ್ನು ತಿಳಿಯೋಣ, ಇದ್ರ ಬಗ್ಗೆ ತಿಳಿಯೋಣ, ನಿಮಗೂ ಕೂಡ ತಿಳಿಸೋಣ. ಬನ್ನಿ. ಟಾಕ್ಸ್ ವಿತ್ ಯು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಮೈಕ್ ರೆಡಿ ಮಾಡ್ಕೊಳ್ಳಿ. ನಾವು ನೋಡಿ ಲೈನಲ್ಲಿ ಬರೋಕ್ಕಾಗ್ತಿಲ್ಲ. ಗುರುಗಳ ನಮಸ್ತೆ. ನಮಸ್ಕಾರ ಗುರುಗಳೇ, ತಮ್ಮ ಹೆಸರು? ನಾರಾಯಣ್ ಅಂತೇಳಿ. ಈ ದೇವಸ್ಥಾನದ ಹೆಸರೇನಂತೇಳಿ ಗುರುಗಳೇ? ಈ ದೇವಸ್ಥಾನದ ಹೆಸರು ಅಂತ ಹೇಳಿದ್ರೆ ಶ್ರೀ ಯದುಗಿರಿ ಯತಿರಾಜ ಮಠ. ಶ್ರೀ ಯದುಗಿರಿ ಯತಿರಾಜ ಮಠ ಅಂತ ಹೇಳಿ. ಇದು ಅಡ್ರೆಸ್ ಇರೋದು ಎಲ್ಲಿ ಗುರುಗಳೇ? ಈಗ ಇದ್ರದ್ದು ಮೂಲ ಮಠ ಇರೋದು ಮೇಲುಕೋಟೆ ಅಥವಾ ತಿರುನಾರಾಯಣಪುರ ಯಾದವಾದ್ರಿ ಅಂತ ಕರೀತಾರೆ. ಆದರೆ ಇದ್ರದ್ದು ಈ ಮಲ್ಲೇಶ್ವರದಲ್ಲಿ ತಂಪಿಗೆ ರೋಡಲ್ಲಿ ಈ ಒಂದು ಮಠ ಇದೆ. ಇಲ್ಲಿನ ವರ್ತಮಾನಜೀಯರ ಸ್ವಾಮಿಗಳ ಹೆಸರು ಶ್ರೀ ಶ್ರೀ ಯದುಗಿರಿ ಯತಿರಾಜ ನಾರಾಯಣ ರಾಮಾನುಜೀಯರ ಸ್ವಾಮಿಗಳು ಅಂತ ಹೆಸರು. ಓಕೆ. ಈ ಮಠಕ್ಕೆ 1000 ವರ್ಷಕ್ಕಿಂತ ಹೆಚ್ಚಾಗಿರುವಂಥ ಒಂದು ಇತಿಹಾಸ ಇದೆ. ಇದ್ರ ಮೂಲ ಒಂದು ಮೇಲುಕೋಟೆನಲ್ಲಿ ಇರೋದು. ಅಂದರೆ ಕರ್ನಾಟಕದ ಸೌಭಾಗ್ಯ ಆಚಾರ್ಯರು 1000 ವರ್ಷಗಳ ಹಿಂದೆ ಬಂದಾಗ 32 ವರ್ಷಗಳ ಕಾಲ ಈ ಒಂದು ಕರ್ನಾಟಕದಲ್ಲಿ ಅವರು ಉಪಸ್ಥಿತರಿದ್ದರು. ಆವಾಗ ತಿರುನಾರಾಯಣ ಸ್ವಾಮಿ ದೇವಸ್ಥಾನ ಇದೆಯಲ್ಲ, ಅದು ಮಣ್ಣಲ್ಲಿ ಮುಟ್ಟು ಹೋಗಿತ್ತು ಹೊತ್ತವಾಗಿ. ಅದನ್ನು ಪುನರ್ಜೀರ್ಣೋದ್ಧಾರ ಮಾಡಿದಂತಹ ಕೀರ್ತಿ ರಾಮಾನುಜರಿಗೆ ಸೇರುತ್ತೆ. ಆ ರಾಮಾನುಜರ ದೇವಸ್ಥಾನದ ಎದುರುಗಡೆ ಇರುವಂತಹ ಒಂದು ಮೂಲ ಮಠ ಇದೆಯಲ್ಲ, ಈ ಒಂದು ಮಠ ಸಾಕ್ಷಾತ್ ರಾಮಾನುಜರಿಂದಾನೇ ಕೂಡ ಸ್ಥಾಪಿತವಾಗಿರುವಂತಹ ಒಂದು ಮಠ. ಇದಕ್ಕೆ 1000 ವರ್ಷ ಇತಿಹಾಸ ಇದೆ. ಅಂದ್ರೆ ಈಗ ರಾಮಾನುಜಾಚಾರ್ಯರು ಇಲ್ಲಿ ಬಂದು ಇಲ್ಲಿ ಸ್ಥಾಪನೆ ಮಾಡಿದ್ದಾರೆ. ಹೌದು, ಖಂಡಿತ. ಅಲ್ಲಿ ಮೇಲ್ಕೋಟೆಯಿಂದ ಬಂದು ಇಲ್ಲಿ ಬಂದು ಸ್ಥಾಪನೆ ಮಾಡಿ ಹೋಗಿದ್ದಾರೆ. ಮೇಲ್ಕೋಟೆಯಿಂದ ಅವರು ಬೆಂಗಳೂರಿಗೆ ಏನು ಬಂದು ಮಾಡಲಿಲ್ಲ. ಅದು ಯಾಕಂದ್ರೆ ಈ ಒಂದು ಮೂಲ ಮಠ ಆದ ಮೇಲೆ ಬೇಕಾದಷ್ಟು ಶಾಖೆಗಳು ಬೇರೆ ಬೇರೆ ಕರ್ನಾಟಕದಲ್ಲಿ ಆಯ್ತು. ಈಗ ವರ್ತಮಾನಜೀಯರ ಸ್ವಾಮಿಗಳವರ ಒಂದು ದಿವ್ಯ ಅನುಗ್ರಹದಿಂದ ಭಾರತದ ಮೂಲೆಗಳಲ್ಲೂ ಕೂಡ ರಾಮಾನುಜರ ಒಂದು ಆ ತತ್ವವನ್ನ ಮತ್ತು ಆದರ್ಶವನ್ನ ಪಾಲನೆ ಮಾಡುವಂಥ ಕೆಲಸವನ್ನ ಶ್ರೀಗಳವರು ಮಾಡಿದ್ದಾರೆ. ಕಾಶ್ಮೀರದಲ್ಲಿ, ಅಯೋಧ್ಯೆಯಲ್ಲಿ, ಅದಾದಂತಹ ಕನ್ಯಾಕುಮಾರಿನಲ್ಲಿ, ತಿರುವನಂತಪುರದಲ್ಲಿ ಮತ್ತು ಪುರಿ ಜಗನ್ನಾಥದಲ್ಲಿ ಮತ್ತು ದ್ವಾರಕೆಯಲ್ಲಿ, ಹೀಗೆ ಸುಮಾರು 8 ಜಾಗಗಳಲ್ಲಿ ರಾಮಾನುಜರ ಒಂದು ವಿಗ್ರಹವನ್ನು ಪ್ರತಿಷ್ಠಾಪನೆ ಮಾಡಿ ರಾಮಾನುಜರ ಆ ಒಂದು ಆದರ್ಶವನ್ನು ಜಗತ್ತಿಗೆ ತಿಳಿಸಿಕೊಡ್ತಾ ಇರೋಂಥದ್ದನ್ನು ನಮ್ಮ ವರ್ತಮಾನಜೀಯರು ಮಾಡ್ತಾ ಇದ್ದಾರೆ. ಇಲ್ಲಿ ಎಷ್ಟು ವರ್ಷ ಆಯಿತು ಸ್ಥಾಪನೆ ಆಗಿ? ಇಲ್ಲಿ ಸುಮಾರು ನನ್ನ ಲೆಕ್ಕದಲ್ಲಿ ಆಯಿತು ಅಂತಂದರೆ 1908 ಅಂತ ಇಟ್ಕೊಳ್ಳಿ. ಸುಮಾರು ಒಂದು 118 ವರ್ಷಗಳಾಗಿದೆ ಇಲ್ಲಿ ಈ ಮಲ್ಲೇಶ್ವರದ ಮಠದಲ್ಲಿ ಸ್ಥಾಪನೆ ಆಗಿ. ಆಯ್ತಾ? ಇಲ್ಲಿ 11th ಕ್ರಾಸಲ್ಲಿರುವಂತಹ ಯದುಗಿರಿ ಮಠ, 11ನೇ ಕ್ರಾಸ್ನಲ್ಲಿರುವಂಥದ್ದು ಯದುಗಿರಿ ಯತಿರಾಜ ಮಠ ಇದು. ಗುರುಗಳ ಇಲ್ಲಿ ಪ್ರತಿದಿನ ಮಧ್ಯಾಹ್ನದ ಹೊತ್ತು ಮತ್ತೆ ಸಂಜೆ 2 ಸಂದರ್ಭದಲ್ಲಿ ಪ್ರಸಾದವನ್ನು ಹೊಟ್ಟೆ ತುಂಬಾ ಊಟವಾಗಿ ಕೂಡ ಕೊಡ್ತಾ ಇದ್ದಾರೆ. ಎಷ್ಟು ವರ್ಷದಿಂದ ಈ ಪ್ರಸಾದ ಕೊಡ್ತಾ ಇದ್ದೀರಾ? ಈ ನಮ್ಮ ಗುರುಗಳು ಪೀಠಕ್ಕೆ ಬಂದದ್ದು 2014ನೇ ಇಸ್ವಿ. ಗುರುಗಳ ಹೆಸರು ಸ್ವಾಮಿ? ಶ್ರೀ ಶ್ರೀ ಯದುಗಿರಿ ಯತಿರಾಜ ನಾರಾಯಣ ರಾಮಾನುಜೀಯರ ಸ್ವಾಮಿಗಳು ಅಂತ ಹೇಳಿ ಇವರಿಗೆ ವರ್ತಮಾನಜೀಯರ ಸ್ವಾಮಿಗಳು. ಇವರು ಈ ಮಠದ 41ನೇ ಪೀಠಾಧಿಪತಿಗಳಾಗಿ ಅಲಂಕೃತರಾಗಿದ್ದಾರೆ. ಈಗ ಈ ಪ್ರಸಾದದ ಬಗ್ಗೆ ಕೇಳ್ತಾ ಇದ್ರಿ. ಹೌದು. ಶ್ರೀಗಳವರಿಗೆ ಧಾರ್ಮಿಕ ಕಳಕಳಿ ಮತ್ತೆ ಸಾಮಾಜಿಕ ಕಳಕಳಿ ಎರಡೂ ಕೂಡ ಇದೆ. ಧಾರ್ಮಿಕದಷ್ಟೇ ಸಾಮಾಜಿಕ ಖಂಡಿತ. ಕಾರಣ ಯಾಕೆ ಅಂತಂದ್ರೆ
ಮನುಷ್ಯನಿಗೆ ಬೇಕಾಗಿರೋದು, ಮೂಲವಾಗಿ ಬೇಕಾಗಿರೋದು ಅಂತಂದ್ರೆ ಈ ಹಸುವು ಅಂತಿದೆ ನೋಡಿ, ಹೌದು, ಹಸುವನ್ನ ನೀಗಬೇಕಾಗಿತ್ತು ಅಂತ ಹೇಳ್ತು ಅಂತಂದ್ರೆ ಈ ಒಂದು ಅನ್ನದಾನ ಆಗ್ಲೇಬೇಕು. ಅನ್ನದಾನ ಆದಾಗ ಮಾತ್ರನೇ ಮನುಷ್ಯನಿಗೆ ಇದಾಗುವಂತಹದ್ದು, ಒಂದು ತೃಪ್ತಿ ಆಗ್ತಾನೆ. ಹೌದು, ತೃಪ್ತನಾದಾಗ ಅವನು ತನ್ನ ಕೆಲಸ ಕಾರ್ಯಗಳನ್ನ ಬಹಳ ಅಚ್ಚುಕಟ್ಟಾಗಿ ಮಾಡುವಂತ ಶಕ್ತಿ ಅವನಿಗೆ ಸಿಗತ್ತೆ ಅನ್ನೋದನ್ನ ಮನಸ್ಸಿನಲ್ಲಿ ಇಟ್ಕೊಂಡು ಈ ಒಂದು ಇದನ್ನ ಈ ಒಂದು 12 ವರ್ಷಗಳಿಂದ ಈ ಶ್ರೀ ಪ್ರಸಾದಂ ಟ್ರಸ್ಟ್ ಅಂತ ಹೇಳಿ ಒಂದು ಯೋಜನೆಯಲ್ಲಿ ಪ್ರತಿಯೊಂದು ದಿನವೂ ಕೂಡ ಇಲ್ಲಿ ಪ್ರತಿಯೊಂದು ದಿನ ಕೂಡ ಪ್ರತಿಯೊಬ್ಬರಿಗೂ ಕೂಡ ಈ ಅನ್ನವನ್ನ ಅವರಿಗೆ ಹಸುವನ್ನು ನೀಗಬೇಕು ಅನ್ನೋ ಕಾರಣನ ಅದು ಇಟ್ಕೊಂಡ್ರು. ಕೋವಿಡ್ ಸಂದರ್ಭದಲ್ಲೂ ಕೂಡ ಈ ಒಂದು ಅನ್ನದಾನ ನಿಲ್ಲಲಿಲ್ಲ ಅದು. ಕಾರಣ ಯಾಕಂದ್ರೆ ಆ ಸಮಯದಲ್ಲೂ ಕೂಡ ಗುರುಗಳು ಅವರ ಒಂದು ಮುಖ್ಯ ಉದ್ದೇಶ ಇದ್ದದ್ದು ಪ್ರತಿಯೊಬ್ಬರು ಕೂಡ ಹಸುವಿನಿಂದ ಬಳಲಬಾರದು ಅನ್ನೋ ಕಾರಣಕ್ಕೋಸ್ಕರ ಈ ಒಂದು ಜಾಗದಲ್ಲಿ 3,000 ಜನಕ್ಕೆ ಸುಮಾರು ಪ್ರತಿಯೊಂದು ದಿನವೂ ಕೂಡ ಪ್ರತಿದಿನ ಆ 100 ದಿನಗಳು ಕೋವಿಡ್ ಏನು ಅನುಭವಿಸಿದ್ವ ನಾವು. ಮೊದಲನೇ ಇದು ಎರಡನೇ ಇದು 2021ನೇ ಇಸ್ವಿನಲ್ಲಿ ಆಗಿದ್ದು. ಆ 100 ದಿನಗಳಲ್ಲಿ ಈ ಪ್ರತಿಯೊಬ್ಬರಿಗೂ ಕೂಡ ಇಲ್ಲಿಂದ 3,000 ಜನಕ್ಕೆ ಪ್ರತಿಯೊಂದು ದಿನ ಅನ್ನದ ಪ್ಯಾಕೆಟ್, ಹೌದು, ಪ್ರಸಾದವನ್ನ ಬೇರೆ ಬೇರೆ ಜಾಗಗಳಿಗೆ ಕಳಿಸಿ ಮಾಡ್ತಾ ಇದ್ರು. ಅವಾಗಲೂ ಕೂಡ ನಿಲ್ಲಲಿಲ್ಲ ಅದು. ತುಂಬಾ ದೂರದೃಷ್ಟಿ ಅವ್ರದ್ದು. ಅಯ್ಯೋ ಖಂಡಿತ ದೂರದೃಷ್ಟಿ ಅಂತ ಹೇಳ್ತಂತಂದ್ರೆ ಹೇಳಿದ್ನಲ್ಲ, ಸಾಮಾಜಿಕ ಕಳಕಳಿ. ಯಾಕೆಂತಂದ್ರೆ ಅವರು ಪ್ರತಿ ಏಕಾದಶಿಯಲ್ಲೂ ಕೂಡ ನಿಟ್ಟುಪವಾಸ ಮಾಡ್ತಾರೆ. ಅವರು ಈಗಲೂ ನಿಟ್ಟುಪವಾಸ ಅಂತ ಹೇಳ್ತಂತಂದ್ರೆ ಅದು ಹೇಳದ್ನಲ್ಲ, ನಿರ್ಜಲ ಅಂತ ಹೇಳ್ತೀವಿ ನೋಡಿ, ಆ ತರಹ ನೀರನ್ನು ಕುಡಿಯೋದಿಲ್ಲ ಅವರು. ಅಂತಹ ಒಂದು ಶಕ್ತಿ ಅವರಲ್ಲಿ ಇದೆ. ಅದು ಆ ತರ ಇದಿರಬೇಕಾಗಿದ್ರೆ, ಆದ್ರೆ ಅವರು ತಾವು ಉಪವಾಸ ಮಾಡಿದ್ರು ಕೂಡ ಬೇರೆಯವರಿಗೆ ಉಪವಾಸ ಕೂಡುದು ಅನ್ನೋ ಕಾರಣಕ್ಕೋಸ್ಕರ ಇದು ಏಕಾದಶಿ ಆಗಿರ್ಲಿ ಯಾವುದೇ ಆಗಲಿ 365 ದಿನಗಳು ಕೂಡ ವರ್ಷದ ಈ ಒಂದು ಪ್ರಸಾದ ನಿರಂತರವಾಗಿ ನಡೀತಾ ಇದೆ. ಗುರುಗಳೇ, ಈಗ ಅಂತಂದ್ರೆ ನೀವು ಹೇಳಿದ್ರಿ ಕರೋನಾ ಟೈಮಲ್ಲಿ ಕೂಡ ಪ್ರಸಾದ ಕೊಟ್ರಿ ಅಂತ ಹೇಳಿದ್ರಿ. ಕರೋನದ ನೋಡಿದ ಜನ ಎಲ್ಲ ನೋಡಿದ್ದಾರೆ. ಆದರೆ ಕರೋನಾಕ್ಕಿಂತ ತುಂಬಾ ಭೀಕರವಾಗಿರುವಂಥದ್ದು ಗ್ಯಾಸ್ ಅಬ್ಬರ ತುಂಬಾ ಆಗ್ಬಿಟ್ಟಿದೆ. ಆದ್ರೂ ಕೂಡ ಇಂಥ ಟೈಮಲ್ಲೂ ಕೂಡ ಪ್ರಸಾದ ನಿಲ್ಲಿಲ್ಲ. ಖಂಡಿತ ನೀವು ಒಳ್ಳೆ ಪ್ರಶ್ನೆ ಕೇಳಿದ್ರಿ ನೀವು. ಕಾರಣ ಯಾಕೆಂತಂದ್ರೆ ಎಷ್ಟೋ ನಾವು ನೋಡ್ತಾ ಇದ್ವಲ್ಲ, ಬೇಕಾದಷ್ಟು ಹೋಟೆಲ್ಗಳೇ ಮುಚ್ಚಿಬಿಟ್ಟಿದ್ದಾರೆ, ಈಗ ಮುಚ್ಚಿದ್ದಾಗೋಯ್ತು. ಆದರೂ ಕೂಡ ಇಲ್ಲಿ ಆ ರೀತಿ ಸಮಸ್ಯೆ ಬರ್ಕೂಡ್ದು ಅನ್ನೋ ಕಾರಣಕ್ಕೋಸ್ಕರ ಸೌದೆನಲ್ಲಿ ಅಡಿಗೆ ಮಾಡಿದ್ದು ಉಂಟು. ಅದಾದ ನಂತರ ನಮ್ಮ ಒಂದು ಯಾರು ನಮ್ಮ ಗ್ಯಾಸ್ ವಿತರಕರಿದಾರಲ್ಲ ಅವರಿಗೆ ಒಂದು ಸ್ಪೆಷಲ್ ಆಗಿ ವಿಶೇಷವಾಗಿ ಅವ್ರಿಗೊಂದು ನಾವು ವಿಜ್ಞಾಪನೆಯನ್ನು ಕಳಿಸಿ ಯಾವುದೇ ಕಾರಣಕ್ಕೆ ಆಗಲಿ ಈ ಮಠದ ಈ ನಿರಂತರವಾದಂತಹ ಕಾರ್ಯಕ್ರಮ ನಿಲ್ಲಬಾರದು ಅನ್ನೋ ಕಾರಣಕ್ಕೋಸ್ಕರ ಗುರುಗಳ ದೂರದೃಷ್ಟಿ ನೀವೇನು ಹೇಳಿದ್ರು ಅದು ನಿಜವಾಗ್ಲೂ ಅದನ್ನ ಇದು ಮಾಡಿಕೊಂಡು ಅದನ್ನ ಇಂಪ್ಲಿಮೆಂಟೇಷನ್ ಅಂತ ನಾವೇ ಹೇಳ್ತೀವಲ್ಲ, ಇವತ್ತು ಕೂಡ ಇದಾಗತ್ತೆ, ನಿಲ್ಬಾರ್ದು ಅಂತ ಹೇಳಿ. ನಾನು ಮೊದಲೇ ಏನಕ್ಕೆ ಕೇಳಿದೆ ಅಂತಂದ್ರೆ, ಕರೋನಾ ಸಂದರ್ಭದಲ್ಲಿ ತುಂಬಾ ಬುದ್ಧಿಜೀವಿಗಳು ಇವ್ರ ತರ ದೂರದೃಷ್ಟಿ ಇರುವಂತ ಜನಗಳು ಏನ್ ಮಾಡ್ತಿರೋ ಅಂದ್ರೆ ಅಲ್ಲಲ್ಲಿ ಕೊಡ್ತಿದ್ರು. ಆದ್ರೆ ಈಗ ಜೀವನನೇ ಕಮರ್ಷಿಯಲ್ ಆಗ್ಬಿಟ್ಟಿರೋ ಇಂಥ ಸಂದರ್ಭದಲ್ಲಿ, ಇಂಥ ಸಂದರ್ಭದಲ್ಲೂ ದೇವಸ್ಥಾನಗಳಲ್ಲಿ ಹಿಂಗೆ ಕೊಡೋದು ನಿಲ್ಲಿಲ್ವಲ್ಲ. ಗ್ಯಾಸ್ ಅಭಾವ, 6,000 ರೂಪಾಯಿ ಒಂದು ಸಿಲಿಂಡರ್ಗೆ. ಇಂಥ ಸಂದರ್ಭದಲ್ಲಿ ನಡೀತಾ ಇದೆಯಲ್ಲ, ಇದು ಈ ಒಂದು ಕ್ಷೇತ್ರದ ಮಹಿಮೆ ಆಗ್ತಾ ಇದೆ. ಖಂಡಿತ ಗುರುಗಳ ಮಹಿಮೆ ಬಗ್ಗೆ ಹೇಳಬೇಕಾಗಿತ್ತು ಅಂತ ಹೇಳ್ತು ಅಂತಂದ್ರೆ, ಅವರು ಏನು ಅಂತಾರೆ, ಆಕಸ್ಮಿಕವಾಗಿ ಇಷ್ಟೇ ಅಲ್ಲ, ಎಷ್ಟೋ ದೇವಸ್ಥಾನಗಳಿಗೆ ಮತ್ತು ಅನಾಥಾಶ್ರಮಗಳಿಗೂ ಕೂಡ ಇಲ್ಲಿಂದ ಪ್ರತಿದಿನ ಅನ್ನ ಪ್ರಸಾದ ಹೋಗುತ್ತೆ. ಇಲ್ಲಿಂದ ಹೊರಗಡೆಗೂ ಹೋಗುತ್ತೆ. ಹೌದು, ಯಾಕಂದ್ರೆ ಇಲ್ಲಿ ಅಂಗವಿಕಲ ಮಾನಸಿಕ ವೈಕಲ್ಯತೆ ಇರುವಂತಹ ಮಕ್ಕಳದ್ದು 2 ಶಾಲೆ ಇದೆ ಈ ಸಂಸ್ಥೆ ಕಡೆಯಿಂದ. ಬಾಲ ಮನೋವಿಕಾಸ ಕೇಂದ್ರ ಅಂತ ಒಂದಿದೆ. ಈ ತರಹ ಅಲ್ಲೂ ಸುಮಾರು ಒಂದು 150 ಜನ ಹುಡುಗರಿದ್ದಾರೆ ಇಲ್ಲಿ. ನನ್ನ ಲೆಕ್ಕದಲ್ಲಿ ಪ್ರತಿಯೊಂದು ದಿನ ಕೂಡ ನಮ್ಮ ಮುಖ್ಯವಾದ ದ್ವಾರ ಇದೆಯಲ್ಲ, ಅಲ್ಲಿಂದ ಒಂದು 250ರಿಂದ 300 ಜನಕ್ಕೆ ಪ್ರಸಾದ ವಿತರಣೆ ಆಗತ್ತೆ. ಇಲ್ಲಿ 300 ಜನಕ್ಕೆ, ಹೊರಗಡೆ ಶಾಲೆಯಲ್ಲಿ ಒಂದು 150 ಪ್ಲಸ್ ಇನ್ನೊಂದು ಶಾಲೆಯಲ್ಲಿ ಒಂದು 100 ಜನ, 250 ಜನ, 600 ಜನಕ್ಕೆ ಪ್ರತಿದಿನ ಇಲ್ಲಿಂದ ಪ್ರಸಾದ ವಿತರಣೆ ಆಗುತ್ತೆ. ಇದು ಬಹಳ ವಿಶೇಷವಾಗಿ ಮಾಡ್ತಾ ಇರುವಂತಹ ಒಂದು ಪುಣ್ಯ ಕೆಲಸ ಅಂತ ಅವ್ರು ಹೇಳ್ತಾ ಇರೋದು. ಅಂದ್ರೆ ಇಲ್ಲಿ ನೋಡೋದಕ್ಕೆ ದೇವಸ್ಥಾನ ಒಂದ್ ರೀತಿ ಆಧ್ಯಾತ್ಮಿಕ ಕ್ಷೇತ್ರ ಅಲ್ಲ, ಖಂಡಿತ ಸಾಮಾಜಿಕವನ್ನು ಮೀರಿದಂಥದ್ದು. ಸಾಮಾಜಿಕವಾಗಿ ಕಾರಣ ಯಾಕೆಂತಂದ್ರೆ ಹಿಂದಿನಲ್ಲಿ ಇದೆ ನೋಡಿ, ಒಂದು ಗಾದೆ ಇದೆ, ರೋಟಿ ಕಪಡ ಮಕಾನ್. ರೋಟಿ ಕಪಡ ಮಕಾನ್. ಯಾಕೆಂತಂದ್ರೆ ರೋಟಿ ಬಹಳ ಇಂಪಾರ್ಟೆಂಟ್, ಕಪಡ ಅನ್ನೋದು ಯಾವ್ದಂದ್ರೆ ಬಟ್ಟೆ, ಮಕಾನ್ ಅನ್ನೋದು ಉಳಿಯೋದಕ್ಕೆ ಸ್ಥಳ. ಆದ್ರೆ ಎಲ್ಲದಕ್ಕಿಂತ ಮುಖ್ಯವಾಗಿ ಬರೋದು ಅನ್ನದಾನ ಮಹಾದಾನ ಅಂತ ಹೇಳ್ತಾರೆ ನಮ್ಗೆ. ಇದು ನಮ್ಮ ಗುರುಗಳು ಮಾಡ್ತಾ ಇರೋಂಥ ಒಂದು ಮಹತ್ತರವಾದಂತಹ ಕಾರ್ಯ. ಇದಕ್ಕೆ ಯಾವುದೇ ರೀತಿ ಇದಿಲ್ಲ. ಅವ್ರು ಹೇಳಿದ್ರಲ್ಲ, ಇದರಲ್ಲಿ ಯಾವುದೇ ರೀತಿ ಒಂದು ಇದರಿಂದ ಉತ್ಪತ್ತಿ ಆಗಬೇಕು ಅಂತಿಲ್ಲ. ಅವ್ರು ಹೇಳ್ತಾ ಇರ್ತಾರೆ ನೋಡಿ, ಸಾಮಾನ್ಯವಾಗಿ ಅವ್ರ ಅನುಭವ ಅವ್ರು ಹೇಳ್ಕೊಂಡಾಗ, ಇಲ್ಲಿ ಮಾಡಿದಷ್ಟು ಕೂಡ ಹೇಗೆ ಬಾವಿನಲ್ಲಿ ನೀರು ತೆಗೆದಷ್ಟು ಕೂಡ
ತಾನಾಗಿ ಉತ್ಪತ್ತಿ ಆಗತ್ತಲ್ಲ, ಆ ರೀತಿ ಎಷ್ಟೋ ಜನ ಸ್ವಯಂ ಪ್ರೇರೇಪಿತರಾಗಿ ಇಲ್ಲಿ ಪ್ರಸಾದವನ್ನು ಸ್ವೀಕಾರ ಮಾಡ್ಕೊಂಡಾದ ಮೇಲೆ ನಮ್ಮ ದೇಣಿಗೆ ಏನಾದರೂ ಇದ್ರೆ ಎತ್ಕಿಂಚಿತ್ ಏನಿದ್ರು ಅಂತ ಇದಕ್ಕೆ ಇಷ್ಟೇ ನಿರ್ದಿಷ್ಟವಾಗಿ ಯಾವುದೇ ರೀತಿ ನಾವು ಮಾಡಿಲ್ಲ. ಇದನ್ನ ನಮ್ಮ ಆದಾಯ ಬರಬೇಕು ಅನ್ನೋ ಉದ್ದೇಶನೂ ನಮ್ಮ ಗುರುಗಳಲ್ಲಿ ಇಲ್ವೇ ಇಲ್ಲ. ಖಂಡಿತ ನಿರಂತರವಾಗಿ ನಡಿಬೇಕು ಅಂದಾಗ ಇಂಥವೆಲ್ಲ ಬರಬೇಕು. ಅದು ಮೊದಲಾದ್ರೆ 1 ಗಂಟೆಯಿಂದ 1:30 ಅಂತ ಮಾಡ್ತಾ ಇದ್ರು. ಅದಾದ ಮೇಲೆ ಗುರುಗಳ ದೂರದೃಷ್ಟಿ ಯಾಕಾಯ್ತಂದ್ರೆ, ಒಂದು ದಿನ ಇಲ್ಲಿನ ಕಾಲೇಜು ಮತ್ತೆ ಸ್ಕೂಲಿಂದ ಬರುವಂತ ಹುಡುಗರನ್ನ ನೋಡಿದ್ರು. ಇವರು ಬಸ್ ಸ್ಟಾಪ್ ಇಲ್ಲೇ ಇರೋದ್ರಿಂದ ಬಸ್ ನಿಲ್ದಾಣ ಇಲ್ಲಿದೆ. ಅಲ್ಲಿ ನೋಡಿದಾಗ ಎಷ್ಟೋ ಹುಡುಗರು ಪಾಪ ಮನೆಯಿಂದ ಅವರಿಗೆ ವಸತಿ ಇರೋದಿಲ್ಲ, ಕ್ಯಾರಿಯರ್ ತಗೊಂಡ್ಬಂದು ಬುತ್ತಿ ಕಟ್ಕೊಂಡು ಬಂದು ತಿನ್ನುವಂಥದ್ದು ವ್ಯವಸ್ಥೆ ಇರಲ್ಲ. ಅವರನ್ನ ಮುಖ್ಯವಾಗಿ ಮೂಲ ಉದ್ದೇಶವಾಗಿ ಇಟ್ಕೊಂಡು ತಿರ್ಗಾ 3:30 ಅಷ್ಟೊತ್ತಿಗೆ ಇಲ್ಲಿಂದ ಹೋಗ್ಬೇಕಾಗಿತ್ತು ಅಂತಂದ್ರೆ ಹುಡುಗರು ಹಸುವಿಂದ ಹೋಗ್ಬಾರ್ದು, ಸುಸ್ತಾಗ್ಬಿಡ್ತಾರೆ ಅನ್ನೋ ಕಾರಣಕ್ಕೋಸ್ಕರ ಏನ್ ಮಾಡಿದ್ರು, 3:30 ಮತ್ತೊಂದ್ಸತಿ ಇನ್ನೊಂದು ಸರದಿ ಮಕ್ಕಳಿಗೆ ಪ್ರಸಾದ ಕೊಡ್ತಾರೆ. ಮಧ್ಯಾಹ್ನ ಒಂದ್ಸಾರಿ ಮತ್ತೆ ಮಕ್ಕಳಿಗೆ ಶಾಲಾ ಕಾಲೇಜ್ ಮಕ್ಕಳಿಗೆ ಅಂತಾನೆ ಹೇಳಿ, ಹೌದು, ಮಧ್ಯ 3:30 ಮತ್ತೆ ಕೊಡ್ತಾರೆ. ಅವಾಗ ಎಷ್ಟು ಜನ ಮಕ್ಕಳು ಬರ್ತಾರೆ? ಒಂದು 150 ಜನ ಮಕ್ಕಳು ಸಾರ್ವಜನಿಕರು. ಮುಖ್ಯವಾಗಿ ನಮ್ಮ ಉದ್ದೇಶ ಮಕ್ಕಳಿಗೂ ಪಾಪ ಬಳಲಬಾರ್ದು ಅವರು ಅನ್ನೋ ಕಾರಣಕ್ಕೋಸ್ಕರ ಇದನ್ನ ನಾವು ಮಾಡ್ತಾ ಇದೀವಿ. ನೋಡಿ ಇದು ನಾನು ಅದಕ್ಕೆ ಹೇಳಿದ್ದು ದೂರದೃಷ್ಟಿ ಅಂತಂದ್ರೆ ಭಗವಂತ ಎಲ್ಲಿರ್ತಾರೆ ಅಂದ್ರೆ ಸಾಮಾಜಿಕ ಚಿಂತನೆಯಲ್ಲೇ. ಹೌದು, ನಾವು ಅಲ್ಲೇ ಕಾಣಕ್ ಸಾಧ್ಯ. ಅದು ಮಾಡಿದವನು ಮಾತ್ರ ಗೊತ್ತಾಗುತ್ತೆ ಹೊರತು ನೋಡೋರ್ಗೆ ಹೇಳೋರ್ಗೆ ಗೊತ್ತಾಗಲ್ಲ ಅದು. ಅದಕ್ಕೆ ಅವರ ದೂರದೃಷ್ಟಿಯಿಂದ ಒಂದು ಒಳ್ಳೆ ಕೆಲಸ ಮಾಡಿದೆ. ಈಗ ಪ್ರಸಾದ ಗುರುಗಳ ಹೇಳಿದ್ರಲ್ಲ, ಪ್ರತಿದಿನ ಒಂದೇ ತರ ಪ್ರಸಾದ ಇರುತ್ತೆ, ಏನೇನಿರುತ್ತೆ ಇಲ್ಲಿ? ಇಲ್ಲ ನೋಡಿ, ಪ್ರಸಾದ ಅಂತ ಹೇಳ್ತಂದ್ರೆ ಏನಾಗತ್ತೆ ಅಂದ್ರೆ ಪ್ರತಿದಿನ ಒಂದೇ ತಿಂತಾ ಇತ್ತು ಅಂತಂದ್ರೆ ಮನುಷ್ಯನಿಗೆ ಏನಾಗತ್ತೆ, ನಾಲ್ಗೆ ಒಪ್ಕೊಳ್ಳಲ್ಲ. ಅದನ್ನ ಡೈಲಿ ಕೆಲವರು ಇಲ್ಲಿ ಬರೋ ಬೇರೆಯವರು ಇರ್ತಾರೆ. ಒಂದು ದಿನ ಇದು ಚಿತ್ರಾನ್ನ ಆಗಬಹುದು, ಪೊಂಗಲ್ ಆಗಬಹುದು, ಇದಾಗಿರ್ಬೋದು, ವೆಜಿಟೇಬಲ್ ಬಾತ್ ಆಗಿರ್ಬೋದು, ಪುಳಿಯೋಗರೆ ಆಗಿರ್ಬೋದು. ಆಮೇಲೆ ಕೆಲವು ಸತಿ ಏನಾಗುತ್ತೆ ಅಂತ ಹೇಳುತ್ತಂತಂದ್ರೆ, ಇದು ಏಕಾದಶಿ ಆ ಥರ ದಿನ ಬಂತು ಅಂತ ಹೇಳಿದ್ರೆ, ವಿಶೇಷ ದಿನಗಳೆಲ್ಲ ಆಯ್ತು ಅಂತಂದ್ರೆ ರವೆ ಇದು ಉಪ್ಪಿಟ್ಟು ಆಗಬಹುದು, ಸಜ್ಜಿಗೆ, ಎಲ್ಲಾನು ಪೌಷ್ಟಿಕದಾಯಕವಾಗಿರುವಂತಹದ್ದಾಗಬೇಕು ಅನ್ನೋ ಕಾರಣಕ್ಕೋಸ್ಕರ ಅವರು ಇದನ್ನ ಮಾಡ್ತಾ ಇರೋದಂತದ್ದು. ದೇವಸ್ಥಾನದಲ್ಲಿ ವಿಶೇಷ ದಿನಗಳಲ್ಲಿ ವಿಶೇಷ ಪ್ರಸಾದ, ವಿಶೇಷ ಪ್ರಸಾದ ಇರುತ್ತೆ. ಯಾಕಂದ್ರೆ ಭಕ್ತಾದಿಗಳಿಗೆ ಬೇಕಾಗಿರೋದು ಏನು ಅಂತ ಹೇಳಿದ್ರೆ, ವಿಶೇಷವಾಗಿ ಇರುವಂತಹದ್ದನ್ನು ವಿಶೇಷವಾಗಿ ಇದು ಮಾಡಬೇಕು, ಅವರಿಗೆ ಅವರು ಅದನ್ನು ಅನುಭವಿಸಬೇಕು ಅನ್ನೋದಕ್ಕೋಸ್ಕರ ಮುಖ್ಯ ಉದ್ದೇಶ ಅದು. ಇಲ್ಲಿ ಬರೀ ಪ್ರಸಾದ ಕೊಡಬೇಕು ಅನ್ನೋದು ಮುಖ್ಯ ಉದ್ದೇಶ ಅಲ್ಲ, ಮನುಷ್ಯನ ದೈಹಿಕ ಮತ್ತು ಸಮತೆ ಕಾಪಾಡೋದಕ್ಕೋಸ್ಕರ ವಿಭಿನ್ನವಾದಂತಹ ಆಹಾರ ಖಂಡಿತ ಅದು ಪೌಷ್ಟಿಕದಾಯಕವಾಗಿರ್ಬೇಕು ಅಂತ. ಪೌಷ್ಟಿಕವಾದ ಆಮೇಲೆ ಇದರಲ್ಲಿ ಏನ್ ಕೊಡ್ತಾ ಇದೀವಿ ಬಿಡಿ, ಯಾವ ತರ ಬೇಕಾದ್ರೂ ಕೊಡಬೇಕು ಅನ್ನೋದಿಲ್ಲ. ಅವರು ಏನು ಅಂತಂದ್ರೆ, ಗುರುಗಳು ಎಷ್ಟೋ ಸತಿ ಹೇಳ್ತಾ ಇರ್ತಾರೆ, ಅಲ್ಲಿ ಕೊಡೋದಕ್ಕೆ ಮೊದಲು ಇಲ್ಲಿ ಒಂದ್ ಸತಿ ಅದನ್ನ ಪರಮಾತ್ಮನಿಗೆ ಅರ್ಪಣೆ ಆಗ್ಲಿ. ಪರಮಾತ್ಮನಿಗೆ, ಹೌದು, ದೈವತ್ವ ಬರಬೇಕು ಅಂತಂದ್ರೆ ಪರಮಾತ್ಮನಿಗೆ ಅರ್ಪಣೆ ಆಗ್ಬೇಕಂತ ಕಾರಣಕ್ಕೋಸ್ಕರ ಅದಾಗಬೇಕು ಅಂತ ಹೇಳಿ ಪರಮಾತ್ಮನಿಗೆ ಏನು ನೈವೇದ್ಯ ಇಡ್ತಿರೋ ಅದನ್ನೇ ಜನಗಳು ಕೊಡಬೇಕು ಅಂತ. ಅದಕ್ಕೆ ಬೇರೆ ಇದಕ್ಕೆ ಬೇರೆ ಸಪರೇಟ್ ಇಲ್ಲ. ಯಾಕೆ ಇದನ್ನು ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ, ಒಂದ್ಸತಿ ಪರಮಾತ್ಮನಿಗೆ ಅದು ಅರ್ಪಣೆ ಆದಾಗ ಅದು ಪ್ರಸಾದವಾಗತ್ತೆ, ಪುನೀತವಾಗತ್ತೆ. ಒಂದು. ಎರಡನೇದು, ಯಾರಾದ್ರೂ ಒಬ್ರು ಅದನ್ನ ಪ್ರತಿಯೊಂದು ದಿನಾನು ಅದನ್ನ ಮೊದಲು ಅದರ ರುಚಿ ನೋಡ್ಕೊಳ್ಳಿ ಅಂತ. ರುಚಿ ನೋಡೋದು ಪ್ರಸಾದ ಇಟ್ಟು ಮತ್ತೆ ಯಾರೊಬ್ರು ತಿಂದು ನೋಡಲ್ಲ, ರುಚಿ ನೋಡ್ಕೊಳ್ಳಿ ಅಂತ ಉದ್ದೇಶ ಏನು ಅಂತಂದ್ರೆ, ಅವ್ರು ಬಂದು ತಿಂದು ಬಿಡಬೇಕು ಅಂತಲ್ಲ, ಕೊಡಬೇಕಾಗಿತ್ತು ಅಂತಂದ್ರೆ ಅದು ಸರಿಯಾಗಿದೆಯಾ ಅಂತ ಹೇಳಿ ಅಲ್ವಾ. ಪರಮಾತ್ಮನಿಗೆ ಇದಾದ ಮೇಲೆ, ಹೌದೌದು, ಅದನ್ನ ನಿವೇದನ ಆದ್ಮೇಲೆ ಪೌಷ್ಟಿಕದಾಯಕವಾಗಿದೆಯಾ ಅಂತ. ಯಾಕೆಂತಂದ್ರೆ ಏನೋ ಸುಮ್ಮನೆ ನಾವು ತಾತ್ಸಾರದಿಂದ ಮಾಡಬೇಕು ಅನ್ನೋದು ಉದ್ದೇಶ. ನೋಡಿ, ಅವರ ಹೇಳಿದ್ನಲ್ಲ, ಅವ್ರ ಸಾಮಾಜಿಕ ಕಳಿ ಎಷ್ಟಿದೆ ಅಂತ ಹೇಳ್ತು ಅಂತಂದ್ರೆ, ಗಂಧ ತಾನಿದೆ, ತಾನು ತೇದು ಇದಾದಾಗ ಅದು ತಾನು ಇದಾದ್ರೂ ಕೂಡ ಆ ಗಂಧ ಇದಾದ್ರು ತಾನು ನೋವಾದ್ರೂ ಕೂಡ ಬೇರೆ ಇದಕ್ಕೆ ಅವರಿಗೆ ಪರಿಮಳ ಕೊಡಬೇಕು ಅನ್ನೋ ಮಾಡಿಕೊಂಡು ಅದೇ ತರಾನೇ ನಮ್ಮ ಗುರುಗಳು ಸಮಾಜಕ್ಕೋಸ್ಕರನೇ ಅದು. ಯಾಕೆಂತಂದ್ರೆ ಅವ್ರು ನಮ್ಗೆಲ್ಲ ತಿಳಿದ ಹಾಗೆ ಅವರು ಮೊದಲು ಇಸ್ಕಾನ್ನಲ್ಲೂ ಬಹಳ ದೊಡ್ಡ ಹುದ್ದೆಯಲ್ಲಿ ಇದ್ದವರು. ಅವರು ಅಲ್ಲಿ ಇಸ್ಕಾನಲ್ಲಿ ಅಲ್ಲಿ ಡೈರೆಕ್ಟರ್ ಆಗಿದ್ರು, ಅವರು ನಿರ್ದೇಶಕರಾಗಿದ್ರು. ನಿರ್ದೇಶಕರಾಗಿದ್ದಾಗಲೂ ಕೂಡ ಅವರ ಉದ್ದೇಶ ಇದ್ದದ್ದು ಅಲ್ಲಿ. ಯಾಕೆಂತಂದ್ರೆ ಅಕ್ಷಯ ಪಾತ್ರ ಅಂತ ನೀವು ಕೇಳಿದಿರಿ. ಹೌದು, ಅಕ್ಷಯ ಪಾತ್ರ ಆದಂತಹ ಒಂದು ದೊಡ್ಡ ಇದನ್ನು ಮಾಡಿ ಸಂಸ್ಥೆಯಲ್ಲಿ ಕೆಲಸ ಮಾಡಿರೋರು, ರಾಷ್ಟ್ರೋತ್ಥಾನ ಸಾಹಿತ್ಯ ಪರಿಷತ್ತಲ್ಲಿ ಇದ್ದವರು, ಆದರ್ಶ ಇದರಲ್ಲಿದ್ದು, ಈ ತರಹ ಎಲ್ಲ ಸಾಮಾಜಿಕ ಕಳಕಳಿ. ಯಾಕೆಂತಂದ್ರೆ ಅವರು ಸುಮಾರು ತಮ್ಮ ಜೀವನದ ಮುಖ್ಯವಾದಂತಹ ಘಟ್ಟಗಳನ್ನು ಈಗಾಗಲೇ 60-65 ವರ್ಷಗಳ ಕಾಲ ಅವರದ್ದು ಈ ಸಾಮಾಜಿಕ ಜೀವನದಲ್ಲಿ ಕಳೆದಿದ್ದಾರೆ ಅಂತ ಹೇಳ್ತಂತಂದ್ರೆ ಇದು ಮಹತ್ತರ ಸಾಧನೆ ಅಂತಂದ್ರೆ ಕೈ ಚಪ್ಪಾಳೆ ತಟ್ಟಿಸ್ಕೋಬೇಕು ಅನ್ನೋ ಉದ್ದೇಶ ನಮ್ಮ ಗುರುಗಳು ಖಂಡಿತ ಇಲ್ಲ. ಕಾರಣ ಇನ್ನೆಷ್ಟು ಸಮಾಜಕ್ಕೆ ನಾವು ಮಾಡಬೇಕು. ಕಾರಣ ಯಾಕೆಂದ್ರೆ ಸಮಾಜ ಒಂದು
ಸುದೃಢವಾಗಿತ್ತು ಅಂತ ಹೇಳ್ತು ಅಂತಂದ್ರೆ ನಾವೆಲ್ಲ ಸುದೃಢವಾಗಿರ್ತೀವಿ ಅನ್ನೋದು ಅವರ ಮುಖ್ಯ ಉದ್ದೇಶ. ಇದು ಪ್ರತಿ ದಿವಸ ಪ್ರಸಾದ ತಯಾರಾಗುತ್ತೆ ಇಲ್ಲೇ ರೆಡಿ ಮಾಡುವಂತ? ಹೌದು, ಪ್ರತಿದಿನ ಇಲ್ಲೇ. ಇದಕ್ಕೆ ಹೇಳಿದ್ದಲ್ಲ, ರಜಾ ದಿನ ಅನ್ನೋದೇ ಇಲ್ಲ ಇಲ್ಲಿ. ಹಬ್ಬ ಹರಿದಿನ ಎಲ್ಲಾ ದಿನ ಹಬ್ಬ ಹರಿದಿನ ಆಯ್ತು ಅಂತಂದ್ರೆ ಇನ್ನೂ ಜಾಸ್ತಿ ಸ್ವಯಂ ಪ್ರೇರೇಪಿತರಾಗಿ ಎಷ್ಟೋ ಜನ ಏನ್ ಮಾಡ್ತಾರೆ ಅಂತಂದ್ರೆ ಬಾಳೆಹಣ್ಣು, ಯಾವ್ದಾದ್ರು ಸಿಹಿ ಪದಾರ್ಥ, ಈ ಪದಾರ್ಥದ ಜೊತೆಗೆ ಇದನ್ನು ಕೊಡಿ ಅಂತ ಹೇಳ್ಕೊಂಡು ಮಾಡೋರು ಖಂಡಿತ ಇರ್ತಾರೆ. ಈಗ ಯಾರಾದ್ರೂ ಈ ತರದೊಂದು ಈ ಕ್ಷೇತ್ರದ ಒಂದು ಸತ್ಕಾರ್ಯಗಳನ್ನು ನೋಡಿ ನಾವೇನಾದ್ರೂ ಈ ದೇವಸ್ಥಾನಕ್ಕೆ ನಮ್ದು ಯಾವ್ದೋ ಒಂದು ಕಾರ್ಯ ಇತ್ತು, ಏನಾದ್ರು ಒಂದು ಹುಟ್ಟದಬ್ಬ, ಬೇರೆ ಆನಿವರ್ಸರಿ ಏನೋ ಇತ್ತು, ಅಥವಾ ನಾವೇನಾದ್ರು ಒಂದು ದೇಣಿಗೆ ಕೊಡ್ಬೇಕು ಅಂದ್ರೆ ತಗೋತಾರೆ ಇಲ್ಲಿ? ಖಂಡಿತ ತಗೋತಾರೆ. ಅದ್ರಲ್ಲಿ ಹೇಳಿದ್ನಲ್ಲ, ಆಕಸ್ಮಿಕವಾಗಿ ದೇಣಿಗೆ ಬರ್ಲಿ ಬರದೇ ಇರ್ಲಿ, ಈ ಸೇವೆ ನಿರಂತರವಾಗಿ ನಡಿಬೇಕು ಅನ್ನೋದು ಗುರುಗಳ ಸದುದ್ದೇಶ ಮತ್ತು ಮುಖ್ಯ ಉದ್ದೇಶ, ಮಹೋದ್ದೇಶ ಅದು. ಅದಕ್ಕೋಸ್ಕರನೇ ಇವತ್ತೇನೋ ಬರ್ಲಿಲ್ಲಪ್ಪ ಪರವಾಗಿಲ್ಲ, ಆ ಕಾರಣದಿಂದ ನಾವು ಮಾಡದೇ ಇದ್ರು ಪರವಾಗಿಲ್ಲ ಅನ್ನೋದಿಲ್ಲ. ಇದು ಹೇಳಿದ್ನಲ್ಲ, ನಿರಂತರವಾಗಿ 12 ವರ್ಷಗಳ ಕಾಲದಿಂದ ಇದು ನಡೀತಾ ಬರ್ತಾ ಇದೆ ಅಂತ ಹೇಳ್ತು ಅಂತಂದ್ರೆ, ಇದು ಎಷ್ಟೋ ಜನ ಪ್ರಸಾದವನ್ನು ತಿಂದ ಆದ್ಮೇಲೆ ಹೇಳ್ತಾರೆ, ಇಂತಹ ಒಂದು ಬಹಳ ಅಮೋಘವಾಗಿದ್ದಂತಹ ಪ್ರಸಾದವನ್ನು ನಾವು ಇವತ್ತು ಸ್ವೀಕಾರ ಮಾಡಿದೀವಿ ಅಂತ ಹೇಳಿರೋದು ಎಷ್ಟೋ ಜನ ಬಂದು ತಮ್ಮ ಒಂದು ಅಭಿಪ್ರಾಯವನ್ನು ತಿಳಿಸಿರ್ತಾರೆ. ಇದು ಎಲ್ಲಾ ತರ ಸ್ಟೂಡೆಂಟು, ವರ್ಕರ್ಸು, ಎಲ್ಲರೂ ಖಂಡಿತ. ಯಾಕಂದ್ರೆ ಎಷ್ಟೋ ಜನ ಪೊಲೀಸ್ನವರು ಕೂಡ ಬಂದು ಅಯ್ಯೋ ಪೊಲೀಸ್ನವರು ಅಲ್ಲ, BTS ಬಸ್ನವರು, ಆಟೋದವರು, ಬಸ್ನವರು ಒಂದೇ ಪ್ರಸಾದ ಸಮಯ ಇದಾಗ್ತಲ್ಲ, ಬಸ್ ಸ್ಟಾಪ್ ಪಕ್ಕದಲ್ಲೇ 11th ಕ್ರಾಸ್ ಬಸ್ ಸ್ಟಾಪ್ ಪಕ್ಕದಲ್ಲೇ ದೇವಸ್ಥಾನ ಇರೋದು. ಏನು ಅಂತ ಹೇಳಿದ್ರೆ ಎಷ್ಟು ಜನಕ್ಕೆ ಅನುಕೂಲ ಆಗಿದೆ ಅಂತ ಹೇಳಿದ್ರೆ, ಬಸ್ ನಿಲ್ಲಿಸಿ ಬಸ್ ಒಂದೊಂದ್ಸಲ ನಿಲ್ಸಬಿಟ್ಟು ಎಲ್ಲ ನಿಲ್ಲಿಸ್ಬಿಟ್ಟು ತಗೊಂಡು ಹೋಗಿರೋರು ಇದ್ದಾರೆ. ಅದರಿಂದ ಟ್ರಾಫಿಕ್ ಜಾಮ್ ಆಗತ್ತಾ ಅನ್ನೋದೊಂದು ಪ್ರಶ್ನೆ ಬರ್ಬೋದು. ಖಂಡಿತ ಬಟ್ ತಿಂತಿದ್ದಾರೆ ಪ್ರಸಾದ ಅಲ್ವಾ. ಡ್ರೈವರು, ಕಂಡಕ್ಟರು, ಅವರು ಚಾಲಕರು ಮತ್ತೆ ನಿರ್ವಾಹಕರು ಇಬ್ರು ಕೂಡ ಅದನ್ನ ತಗೊಂಡು ನಮಸ್ಕಾರ ಮಾಡಿ ಇದಾಗ್ತಾರೆ. ಎಲ್ಲದಕ್ಕಿಂತ ಹೆಚ್ಚಾಗಿ ಏನು ಹೇಳ್ತಾರೆ ಅಂತ ಹೇಳ್ತಂತಂದ್ರೆ, ಅನ್ನದಾತ ಸುಖಿ ಭವ ಅಂತ ಹೇಳಿ ಒಂದು ಮಾತಿದೆ. ಖಂಡಿತ ಅನ್ನದಾತ ಸುಖಿ ಭವ ಅಂತ ಯಾಕೆ ಅಂತ ಹೇಳ್ತಂತಂದ್ರೆ, ನಮ್ಮ ಗುರುಗಳಿಗೆ ಆಶೀರ್ವಾದ ಅಲ್ಲ ಅದು. ಅವ್ರು ಎಂತ ಹೇಳ್ತಾರೆ, ಯಾರು ಸ್ವೀಕಾರ ಮಾಡಿದ್ವೋ ಅವ್ರು ಸುಖಿಯಾಗಿರ್ಲಿ ಅಂತ ಹೇಳ್ತಾರೆ ಇವರು ಗುರುಗಳು. ಅದಕ್ಕೆ ನಾವು ಹೇಳೋದು, ನಾವೆಲ್ಲ ಆದಮೇಲೆ ನಾವು ಪ್ರತಿಯೊಂದು ದಿನವೂ ಕೂಡ ಕೇಶವ ಇವನಿಗೆ ಇದಿರುತ್ತಲ್ಲ, ಅನ್ನಂ ಬ್ರಹ್ಮೇತಿ ಋಷಿವಾಕ್ಯ ಅದು. ಅನ್ನಂ ಬ್ರಹ್ಮೇತಿ ಅಂತ ಹೇಳಿದ್ರೆ ಅನ್ನ ಬ್ರಹ್ಮ ಆದಂತು. ಈ ಕಾರಣದಿಂದ ಗುರುಗಳು ನಿರಂತರವಾದ ಸೇವೆ ನಡೆಸ್ತಾ ಇದ್ದಾರೆ. ಗುರುಗಳಿಗೆ ಇಲ್ಲಿ ದೇವಸ್ಥಾನ ಎಷ್ಟೊತ್ತಿಂದ ಎಷ್ಟೊತ್ತು ಗಂಟೆ ಓಪನ್ ಇರುತ್ತೆ? ಪೂಜೆ ಪುನಸ್ಕಾರದ ಬಗ್ಗೆ ಒಂದು ಪೂಜೆ ಪುನಸ್ಕಾರ ಅಂತ ನೀವು ಕೇಳಿದ್ರಿ, ಇದು ಬೇರೆ ದೇವಸ್ಥಾನಗಳ ತರಹ ಅಲ್ಲ. ಈ ಮಠಗಳಲ್ಲಿ ಏನಾಗತ್ತೆ ಅಂತ ಹೇಳಿದ್ರೆ, ಬೇರೆ ದೇವಸ್ಥಾನದಲ್ಲಿ ಆಯ್ತು ಅಂತ ಹೇಳಿದ್ರೆ ಅದನ್ನ ತೆಗೆದುಕೊಂಡು ಆರತಿ ಮಾಡಿ, ಅರ್ಚನೆ ಮಾಡಿ, ಬಂದವರಿಗೆ ಪ್ರಸಾದ ಕೊಡಬೇಕು, ತೆಂಗಿನಕಾಯಿ ಹೊಡೆದು ಮಾಡಬೇಕು ಅಂತ ಏನಿಲ್ಲ. ಇದು ಯಾಕಂತಂದ್ರೆ ಈ ನಿರಂತರವಾಗಿ ಕಾರಣ ಯಾಕೆ ಅಂತಂದ್ರೆ, ಇಲ್ಲಿ ಬೆಳಿಗ್ಗೆ ಆರಾಧನಾ ಆಗತ್ತೆ ದೇವರಿಗೆ, ಮುಖ್ಯ ದೇವರಿಗೆ ಆರಾಧನೆ ಆಗತ್ತೆ. ಮುಖ್ಯ ದೇವರು ಯಾರು ಇರೋದಿಲ್ಲ ಇಲ್ಲಿ? ಲಕ್ಷ್ಮೀ ನರಸಿಂಹ ಸಾಕ್ಷಾತ್ ರಾಮಾನುಜರಿಂದಾನೇ ಪ್ರತಿಷ್ಠಾಪನೆ ಮಾಡಿದಂತಹ ವಿಗ್ರಹ ಇವತ್ತು ಕೂಡ ಇದೆ ಇಲ್ಲಿ. ಲಕ್ಷ್ಮೀ ನರಸಿಂಹ ಈ ಮಠದ ಆರಾಧ್ಯ ದೈವ. ಇವ್ರಿಗೆ ಇಲ್ಲಿ ಪ್ರತಿ ದಿವಸ ಬೆಳಿಗ್ಗೆ ಸ್ವಾತಿ ನಕ್ಷತ್ರ ದಿನ, ಸ್ವಾತಿ ನಕ್ಷತ್ರ ಅನ್ನೋದು ನರಸಿಂಹರ ನಕ್ಷತ್ರ. ಸ್ವಾತಿ ನಕ್ಷತ್ರ ಆಗಿರೋದ್ರಿಂದ ಈ ಸ್ವಾತಿ ನಕ್ಷತ್ರ ದಿನ ವಿಶೇಷವಾದಂತಹ ಅಭಿಷೇಕ ಆಗತ್ತೆ ಅವರಿಗೆ. ಅದಲ್ಲದೆ ಈ ಮುಖ್ಯ ಇದಕ್ಕೆ ಪದ್ಮಾವತಿ ಇವರು ವೆಂಕಟರಮಣ ಸ್ವಾಮಿ ಅವರು ಕೂಡ ಇಲ್ಲಿ ಬಿಡು ಮಾಡಿಸಿದ್ದಾರೆ. ಆಮೇಲೆ ಮೂಲ ದೇವರಾದಂತಹ ಶ್ರೀರಾಮ ಭರತ ಲಕ್ಷ್ಮಣ ಶತ್ರುಘ್ನ ಹನುಮತ್ ಸಮೇತ ಶ್ರೀರಾಮಚಂದ್ರ ಸ್ವಾಮಿ ಇದ್ದಾರೆ. ಅದಲ್ಲದೆ ಮುಖ್ಯವಾಗಿ ನಮ್ಮ ನಾಲ್ಲಾಯರ ಇದಕ್ಕೆ ಆಳ್ವಾರ್ ಪರಂಪರೆಯಲ್ಲಿರುವಂತಹ ನಮ್ಮ ಆಳ್ವಾರ್, ತಿರುಮಂಗಿ ಆಳ್ವಾರ್ ಮತ್ತು ಕುಲಶೇಖರ ಆಳ್ವಾರ್ ಮತ್ತು ರಾಮಾನುಜರು, ಅದಾದ ನಂತರ ಇವರು ಯಾರು ಕೂರತ್ತಾಳ್ವಾನ್ ಅಂತ ಹೇಳಿ, ಮತ್ತು ಇವರು ಜನ ಇಲ್ಲಿ ನೆಲೆಯಾಗಿದ್ದಾರೆ. ಇದು ಬೆಳಿಗ್ಗೆ ಎಷ್ಟೊತ್ತು ಪೂಜೆ ಶುರುವಾಗುತ್ತೆ? ಬೆಳಿಗ್ಗೆ ಸಾಮಾನ್ಯವಾಗಿ ಒಂದು 10 ಗಂಟೆಯಿಂದ 11 ಗಂಟೆ 11:30 ತನಕ ಆಗುತ್ತೆ. ಮುಖ್ಯವಾಗಿ ಈ ಒಂದು ಕಾರ್ಯಕ್ರಮ ಯಾವುದು ಅಂತಂದ್ರೆ ಶಾತ್ತಮರೆ ಅಂತ ಕರಿತೀವಿ ನಾವು. ಶಾತ್ತಮರೆ ಅಂತ ಹೇಳಿದ್ರು ಅಂತಂದ್ರೆ ಮಹಾಮಂಗಳಾರತಿ ಅಂತ ನೀವೇನ್ ಕರೀತೀರದ. ಅದಾದ್ಮೇಲೆ ಆಳ್ವಾರ್ ದಿವ್ಯ ಪ್ರಬಂಧಗಳು ಆಗಿರುವಂತಹದ್ದನ್ನ ಇದು ಮಾಡಿ ಅವರಿಗೆ ತೀರ್ಥ ಪ್ರಸಾದ ಆಗತ್ತೆ ಬಂದ ಭಕ್ತಾದಿಗಳಿಗೆ. ಅವರು 5 ಜನ ಇರ್ಲಿ, 10 ಜನ ಇರ್ಲಿ, 15 ಜನ ಇರ್ಲಿ. ಅದಾದ ಮೇಲೆ ಪ್ರತಿಯೊಂದು ದಿನವೂ ಕೂಡ 4 ರಿಂದ 5 ಗಂಟೆ ತನಕ ನಿರಂತರವಾಗಿ ಈ ದಿವ್ಯ ಪ್ರಬಂಧ ಗೋಷ್ಠಿ ಆಗತ್ತೆ. ದಿವ್ಯ ಪ್ರಬಂಧ ಅಂತ ಹೇಳಿದ್ರು ಅಂತಂದ್ರೆ, ಆಳ್ವಾರ್ ಆಚಾರ್ಯರುಗಳು ರಚಿಸಿರುವಂತಹ ತಮಿಳು ಸೂಕ್ತಿಗಳು ಅದೆಲ್ಲ ಅದನ್ನ ಪಾರಾಯಣ ಆಗತ್ತೆ. 4 ರಿಂದ 5 ಗಂಟೆ ತನಕ ಪ್ರತಿದಿನ ಪಾರಾಯಣ ಆಗುತ್ತೆ. ಅದು ಪಾರಾಯಣ ಆದ ನಂತರ ಸುಮಾರು 6 ಗಂಟೆ ಅಷ್ಟೊತ್ತಿಗೆ ಏಕಾಂತ ಸೇವೆ ಆಗಿಬಿಡುತ್ತೆ. ಪರಮಾತ್ಮನಿಗೆ ಶಯ್ಯಾಸನವನ್ನು ಕೊಡಬೇಕಲ್ಲ, ಶಯ್ಯಾಸನವನ್ನು ಕೊಡಬೇಕಾಗಿತ್ತು ಅಂತಂದ್ರೆ ಆತನ ನಿದ್ರೆಗೆ ಕಳಿಸ್ಬೇಕಲ್ಲ. ಹಾಗೆ ಬೆಳಿಗ್ಗೆ ಸುಪ್ರಭಾತದಿಂದ ಅವನನ್ನು ಎಚ್ಚರ ಮಾಡ್ತೀವೋ ಅದೇ ರೀತಿ ಅವನನ್ನ
ಶ್ರೇಯಾಸನಕ್ಕೆ ಕಳಿಸ್ತಾರೆ. ಶ್ರೇಯಾಸನಕ್ಕೆ ಕಳಿಸಾದ ಮೇಲೆ ಇದಾಗತ್ತೆ. ಅಷ್ಟಕ್ಕೆ ಇದಕ್ಕೆ ಮುಗಿಯುತ್ತೆ. ಬೇರೆ ಅಷ್ಟೇ, ಬೇರೆ ದೇವಸ್ಥಾನಗಳ ಥರ ಇಲ್ಲಿ ಕಂಟಿನ್ಯೂ ಇದು ಸತತವಾಗಿ ಆ ಥರ ತೆಗೆದುಕೊಳ್ಳುವಂಥ ಇದು ಯಾವುದೇ ಮಠಗಳಲ್ಲಿ ಇಲ್ಲ. ಬೆಳಿಗ್ಗೆಯಿಂದ 10 ಗಂಟೆವರೆಗೆ ಇರುತ್ತೆ, ಆಮೇಲೆ ಸಂಜೆ 4 ಗಂಟೆಯಿಂದ 6 ಗಂಟೆ ತನಕ ಇರುತ್ತೆ ಅಂತ ತಿಳ್ಕೊಬಹುದು. ಪೂಜೆ ಪುನಸ್ಕಾರ. ಓಕೆ ಗುರುಗಳೇ, ನಿಜವಾಗ್ಲೂ ಕೂಡ ಬೆಂಗಳೂರು ಅಂತ ಇಂಥ ಒಂದು ಮಹಾನಗರಿ ಅಂತ ಕರೆಸ್ಕೊಳ್ಳುವಂಥ ಈ ಜಾಗದಲ್ಲಿ ನಮ್ಮ ಪೂರ್ವಜರು ಅಂತಂದರೆ ಯಾರು ಆಚಾರ್ಯರು ಸ್ಥಾಪನೆ ಮಾಡಿದಂಥ ಈ ಜಾಗದಲ್ಲಿ ನಿರಂತರವಾಗಿ 12 ವರ್ಷಗಳಿಂದ ದೇವರ ಹೆಸರಲ್ಲಿ ಪ್ರಸಾದವನ್ನ ಹಸ್ತವ್ರಿಗೆ ಉಳ್ಳವ್ರಿಗೆ ಎಲ್ಲರಿಗೂ ಕೂಡ, ಇದು ಒಬ್ಬರಿಗೆ ಅಂತ ಅಲ್ಲ, ಎಲ್ಲರೂ ಕೂಡ ಪ್ರಸಾದವಾಗಿ ಕೊಟ್ಕೊ ಬರ್ತಾ ಇದ್ದೀರಿ. ಇದೇ ರೀತಿ ನಡೀತಾ ಇರಲಿ ಅಂತ ಹೇಳ್ತಾ ಇಷ್ಟೊತ್ತವರು ಕೂಡ ತಮ್ಮ ಅಮೂಲ್ಯವಾದ ಸಮಯವನ್ನು ನಮ್ಗೆ ಹಂಚ್ಕೊಂಡಿದ್ದಕ್ಕೆ ಧನ್ಯವಾದ, ನಮಸ್ಕಾರ. ನಮಗೂ ಅಷ್ಟೇ. ಕಾರಣ ಯಾಕೆಂದರೆ ಇದು ಪ್ರಚಾರಕ್ಕೋಸ್ಕರ ಅಲ್ಲದೆ ಇದ್ರೂ ಕೂಡ ಹೌದು, ವಿಚಾರಕ್ಕೋಸ್ಕರ ನಾನು ಹೇಳ್ತಾ ಇರೋದು. ಒಳ್ಳೆ ಮಾತು. ವಿಚಾರಕ್ಕೋಸ್ಕರ ಇದಾದಾಗ ಏನಾಗತ್ತೆ ಅಂತ ಒಬ್ಬನಿಂದ ಒಬ್ಬನಿಗೆ ಅದು ಇನ್ನೂ 10 ಜನಕ್ಕೆ ಈ ಒಂದು ವಿಚಾರ, ಈ ಒಂದು ಪ್ರಸಾದದ ಒಂದು ಸೌಲಭ್ಯ ಮತ್ತು ಸೌಭಾಗ್ಯ ಅವ್ರಿಗೆ ಸಿಗಲಿ ಅಂತ ಪ್ರಾರ್ಥನೆ ಮಾಡಿ. ನಿಮಗೂ ಕೂಡ ಅಷ್ಟೇನೆ. ಕಾರಣ ಯಾಕೆಂದ್ರೆ ಇಷ್ಟು ವಿಶದವಾಗಿ ನೀವು ಕೇಳಿದ್ರಲ್ಲ, ನೀವು ಬಹಳ ವಿಚಾರವಂತರು. ಇಷ್ಟೆಲ್ಲ ಕೇಳಿದಾಗ ನಮಗೂ ಬಹಳ ಸಂತೋಷ ಆಗತ್ತೆ. ನಿಮಗೂ ಕೂಡ ಅಷ್ಟೇನೆ. ಸದಾ ಸರ್ವಕಾಲವೂ ನಮ್ಮ ಶ್ರೀಗಳವರ ಆಶೀರ್ವಾದ ಇರಲಿ. ಅದಲ್ಲದೆ ನಮ್ಮ ಮಠದ ಆರಾಧ್ಯ ದೈವವಾದಂತಹ ಶ್ರೀ ಲಕ್ಷ್ಮೀ ನರಸಿಂಹನ ಕೃಪೆ ಸದಾ ಸರ್ವಕಾಲ ನಿಮಗಾಗಲಿ, ಮುಂದೆ ನಿಮ್ಮ ಇದಾಗಲಿ. ಸರ್ವಸ್ಥ ವಿಜಯ ವೀರ್ಯ ಐರಾರುಗ ಐಶ್ವರ್ಯ ಧರ್ಮಾರ್ಥ ಕಾಮ ಚತುರ್ಭುಜೋತ್ತಮ ಸರ್ವೇ ಜನ ಸುಖಿನೋ ಭವಂತು. ಸಮಸ್ತ ಸನ್ಮಂಗಳಾನಿ ಭವಂತು. ಶ್ರೀಮತೆ ರಾಮಾನುಜಾಯ ನಮಃ. ಹರೇ ಶ್ರೀನಿವಾಸ.